ಅರ್ಧ ಕೆಜಿ ಚಿನ್ನ ಕೊಟ್ವಿ, 1.5 ಕೆಜಿ ಬೆಳ್ಳಿ ಕೊಟ್ವಿ, ಪ್ರತಿ ಒಂದು ಕೊಟ್ಟಿ ಒಂದು ಚೂರು ಕೊರತನೆ ಆಗದಂಗೆ ನನ್ನ ಮಗನ್ ಮದುವೆ ಮಾಡಿದೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಚೇತನ. ಸ್ನೇಹಿತರೆ, ಇವ್ರು ಹೇಳಿದ್ದನ್ನ ಕೇಳಿಸ್ಕೊಂಡ್ರಲ್ಲ ನೋಡಿ. ಇವತ್ತಿನ ಕಾಲದಲ್ಲಿ ಮಗಳನ್ನ ಕೊಡ್ಬೇಕು ಅಂತಂದ್ರೆ ಆ ಯುವಕನಿಗೆ ಸರ್ಕಾರಿ ಕೆಲಸ ಇರಬೇಕು, ಸ್ವಂತ ಕಾರ್ ಇರಬೇಕು, ಸ್ವಂತ ಮನೆ ಇರಬೇಕು, ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಇರಬೇಕು. ಇದೆಲ್ಲ ನೋಡುವಂತವ್ರು ಮಗಳು ನೆಮ್ಮದಿಯನ್ನ ನೋಡಿದ್ರೆ ಇದು ಯಾವ್ದು ಆಗ್ತಾ ಇರ್ಲಿಲ್ಲ. ಮಗಳನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಈ ದೃಶ್ಯ ನೋಡಿದ್ರೆ ಗೊತ್ತಾಗತ್ತೆ ಅವ್ರ ಫೋಟೋನ. ಆತನಿಗೆ ವಯಸ್ಸಾಗಿದೆ, ತಲೆಯಲ್ಲಿ ಕೂದ್ಲಿಲ್ಲ, ಸುತ್ತ ಕೂದ್ಲೋಗಿದೆ, ಅದು ಮ್ಯಾಟರ್ ಅಲ್ಲ. ಆದ್ರೆ ಆತ ಅನುಕೂಲವಾಗಿರ್ಬೇಕು, ಅದು ವಿಷಯ. 3/4 ಕೆಜಿ ಚಿನ್ನ, 1.5 ಕೆಜಿ ಬೆಳ್ಳಿ, ಲಕ್ಷಾಂತರ ರೂಪಾಯಿ ವರದಕ್ಷಿಣೆ, ಗ್ರ್ಯಾಂಡ್ ಆಗಿ ಮದುವೆ, ಇದೆಲ್ಲ ಕೊಟ್ಟು ಮಾಡೋ ಬದಲು ಒಬ್ಬ ಪ್ರಾಮಾಣಿಕವಾದಂತ ಹಳ್ಳಿ ಹುಡುಗನ್ಗೆ ರೈತನ ಮಗನ್ ಕೊಡಿ. ಅದೇನು ಕೊಡಬೇಡಿ, ರಾಣಿ ತರ ಸಾಕತ್ತಾನೆ. ಇದೇ ತಪ್ಪು ಮಾಡ್ತಾ ಇರೋವಂಥದ್ದು, ಕಣ್ಣೀರ್ ಹಾಕುವಂಥದ್ದು ಕಳ್ಕೊಂಡ್ಮೇಲೆ ಏನು ಪ್ರಯೋಜನ ಆಗಲ್ಲ. ಇನ್ನಾದ್ರೂ ಬುದ್ಧಿ ಕಲಿಬೇಕು ಸಾಕಷ್ಟು ಜನ. ನನ್ನ ಮಗಳಿಗೆ ಅನುಕೂಲವಾಗಿರುವಂತವ್ರಿಗೆ ಕೊಡ್ಬೇಕು ಅನ್ನೋದಲ್ಲ. ನನ್ನ ಮಗಳು ನೆಮ್ಮದಿಯಾಗಿರ್ತಾಳ, ನನ್ನ ಮಗಳು ಖುಷಿಯಾಗಿರೋದಕ್ಕೆ ಸಾಧ್ಯನಾ, ಅದನ್ನ ಯೋಚನೆ ಮಾಡಿ ಹೆಣ್ಣನ್ನ ಕೊಡಿ. ವಿಪರ್ಯಾಸ ಅಂತಂದ್ರೆ ಇವತ್ತಿನ ದಿನ ರೈತನ ಮಗಳನ್ನೇ ರೈತರು ಕೊಡ್ತಾ ಇಲ್ಲ. ನನ್ನ ಮಗಳು ಸುಖದ ಸುಪ್ಪತ್ತಿಗೆಯಲ್ಲಿ ಇರಬೇಕು ಅಂತ ಹೇಳಿ, ದೊಡ್ಡ ಅರಮನೆಯಲ್ಲಿ ಇರಬೇಕು ಅಂತ ಹೇಳಿ. ಆದ್ರೆ ಅದು ಅವ್ರಿಗೆ ಸೆರೆಮನೆಯಾಗಿ ಪರಿವರ್ತನೆ ಆಗುತ್ತೆ. ಪ್ರೀತಿ ಇಲ್ಲದೆ ಇದ್ರೆ ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇನೆ, ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಸಾಕಷ್ಟು ಜನ ರೈತರು ಕಂಡ್ರಿ ಪಾಪ ಪ್ರತಿ ವರ್ಷ ಮಾದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ತಾ ಇದಾರೆ, ಬರೀ ಕಾಲ್ಗಳಲ್ಲಿ ಓಡಾಡ್ತಾ ಇದಾರೆ, ಇರೋಬ್ಬರ ದೊರೆಗೆಲ್ಲ ಅರ್ಕೆ ಓದ್ಕೊತಾ ಇದಾರೆ. ಅಪ್ಪ ನಮ್ಗೆ ಒಂದೇ ಒಂದ್ ಹೆಣ್ಣು ಹೆಂಗಿದ್ರು ಪರವಾಗಿಲ್ಲಪ್ಪ ಕೊಡು ಅಂತ. ಆದ್ರೆ ನೀವೇನ್ ಮಾಡ್ತೀರಿ, ಅನುಕೂಲವಾಗಿರುವಂತ ಗಂಡನ ಹುಡುಕ್ತೀರಿ, ಕಳ್ಕೊಂಡ್ಮೇಲೆ ಈ ರೀತಿ ಅಳ್ತೀರಿ ಕುತ್ಕೊಂಡು. ಇದೆಲ್ಲ ಯಾಕೆ ಬೇಕು? ನಾನು ಹೇಳೋದು ಇಷ್ಟೇ, ರೈತನಿಗೆ ನೀವು ಕೊಡೋದು ಏನೂ ತಪ್ಪಿಲ್ಲ. ದಯವಿಟ್ಟು ಇನ್ನಾದ್ರೂ ಎಚ್ಚೆತ್ಕೊಳ್ಳಿ, ಬದಲಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ವಿಚಾರದ ಬಗ್ಗೆ ನಿಮ್ಮ ಮನಸ್ಸಿಗೆ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ನೋಡೋದಲ್ಲಿ. ಥ್ಯಾಂಕ್ ಯು ಸೊ ಮಚ್.